ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಶ್ವದ ನಾನಾ ದೇಶಗಳ ಆಯುಧ ಖರೀದಿ, ಆಯುಧಗಳ ಅನ್ವೇಷಣೆ ಮತ್ತು ತಯಾರಿಗಳ ಮೇಲೆ ಮಾಡೋ ಖರ್ಚು ವೆಚ್ಚಗಳ ಬಗೆಗಿನ ಮಾಹಿತಿಯನ್ನ, ದೇಶಗಳ ಬಜೆಟ್ ಹಾಗೂ ಆಂತರಿಕ ಬೆಳವಣಿಗೆಗಳನ್ನ, ಅವುಗಳ ಖರೀದಿಯನ್ನ ಗಮನಿಸಿ ಸಿಪ್ರಿ ವರ್ಷಕ್ಕೆ 2 ಬಾರಿ ಬಿಡುಗಡೆ ಮಾಡುವ ತನ್ನ ವರದಿಯಲ್ಲಿ ತಿಳಿಸುತ್ತೆ. ವಿಶ್ವದ ರಕ್ಷಣಾ ಖರೀದಿ ಹಾಗೂ ಖರ್ಚಿಗೆ ಸಂಬಂಧಪಟ್ಟ ವಿಶ್ವಾಸಾರ್ಹ ವರದಿಯಂತ ವಿಶ್ವದಾದ್ಯಂತ ಮಾನ್ಯತೆಯನ್ನ ಪಡೆದಿರೋ ಸಂಸ್ಥೆ ಸಿಪ್ರಿ. ನಾನು ಈ ಹಿಂದೆ ಕೂಡ ಸಿಪ್ರಿ ವರದಿ ಕುರಿತಾದ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ನೀವು ಅವುಗಳನ್ನು ನೋಡಿರ್ತೀರಿ. ಈ ಬಾರಿ ಸಿಪ್ರಿಯ ವರದಿ ಆಯುಧ ಖರೀದಿ, ತಯಾರಿ ಹಾಗೂ ರಕ್ಷಣಾ ವೆಚ್ಚಗಳ ಬಗ್ಗೆ ಬೇರೆಯದ್ದೇ ಆದ ಆಯಾಮವನ್ನು ವಿಶ್ವದ ಮುಂದಿಡ್ತಾ ಇದೆ ಮತ್ತು ಇಡೀ ವಿಶ್ವದ ಆಯುಧ ಸಂಗ್ರಹದ ಜೊತೆಗೆ ವಿಶ್ವವನ್ನು 2 ಕೂಟಗಳಾಗಿ ವಿಂಗಡಿಸಿ ನೋಡ್ತಾ ಇದೆ ಸಿಪ್ರಿಯ ವರದಿ. ಸಾಮಾನ್ಯವಾಗಿ ವಿಶ್ವದ ಅತಿದೊಡ್ಡ ಸೇನಾ ಬಜೆಟ್ ಅನ್ನು ಹೊಂದಿರೋ ದೇಶ ಅಂದರೆ ಅದು ಅಮೆರಿಕ. ಇನ್ನು 2ನೇ ಅತಿದೊಡ್ಡ ದೇಶ ಚೀನಾ. ಹಾಗೆಯೇ ಈ ಬಾರಿಯೂ 3ನೇ ಸ್ಥಾನವನ್ನು ಭಾರತ ಉಳಿಸ್ಕೊಂಡಿದೆ. ಆದರೆ ಈ 3 ದೇಶಗಳ ನಡುವಿನ ಅಂತರ ಮಾತ್ರ ತೀವ್ರ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಚೀನಿ ವೈರಾಣುವಿನ ಸಂಕಷ್ಟದ ಕಾಲದಲ್ಲಿ ಕೂಡ ಎಲ್ಲ ದೇಶಗಳು ತಮ್ಮ ಸೇನಾ ವೆಚ್ಚಗಳನ್ನು ಹೆಚ್ಚು ಮಾಡಿಕೊಂಡಿವೆಯೇ ಹೊರತು ವೈರಾಣು ಸಂಕಷ್ಟ ಸೇನಾ ಬಜೆಟ್ ಮೇಲೆ, ಆಯುಧ ಖರೀದಿ ಮೇಲೆ ಯಾವ ಪ್ರತಿಕೂಲ ಪರಿಣಾಮವನ್ನು ಬೀರಿದ ಹಾಗೆ ಕಾಣ್ತಾ ಇಲ್ಲ. ಆದರೆ ನಿರೀಕ್ಷೆಯ ಮಟ್ಟಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆಯಾಗಿರೋದು ಕಂಡು ಬರ್ತಾ ಇದೆ ಅನ್ನುತ್ತೆ ಸಿಪ್ರಿಯ ವರದಿ. ಇನ್ನು ವಿಶ್ವದ ಆಯುಧ ವೆಚ್ಚವನ್ನು ಗಮನಿಸಿದರೆ ಒಟ್ಟು ವೆಚ್ಚದಲ್ಲಿ ಅಮೆರಿಕಾದ ಪಾಲು 39%ರಷ್ಟಿದ್ರೆ ಚೀನಾ 13% ಪಾಲನ್ನು ಹೊಂದಿದೆ. ಹಾಗೆಯೇ ಭಾರತದ ಪಾಲು 3.7% ಮಾತ್ರ. ಇಷ್ಟಾದರೂ ಕಳೆದ 2011ರಿಂದ 2020ರವರೆಗಿನ ಸೇನಾ ವೆಚ್ಚವನ್ನು ನಾವು ಗಮನಿಸಿದರೆ ಅಮೆರಿಕ ತನ್ನ ವೆಚ್ಚದಲ್ಲಿ 10% ಕಡಿತ ಮಾಡಿಕೊಂಡಿದೆ. ಭಾರತ 34% ತನ್ನ ರಕ್ಷಣಾ ವೆಚ್ಚವನ್ನು ಹೆಚ್ಚು ಮಾಡಿಕೊಂಡಿದೆ. ಇನ್ನು ಚೀನಾದ ವೆಚ್ಚ ಕೂಡ 76% ಏರಿಕೆಯನ್ನು ಕಾಣ್ತಾ ಇದೆ. ಕಳೆದ ವರ್ಷ ಅಂದರೆ 2020ರ ಲೆಕ್ಕಾಚಾರಗಳನ್ನು ಗಮನಿಸಿದರೆ ಅಮೆರಿಕದ ಒಟ್ಟು ಸೇನಾ ವೆಚ್ಚ $778 ಶತಕೋಟಿ. ಇನ್ನು ಚೀನಾ ಖರ್ಚು ಮಾಡಿರೋ ಮೊತ್ತ $252 ಬಿಲಿಯನ್. ಹಾಗೆಯೇ ಭಾರತದ ವೆಚ್ಚ $72.9 ಬಿಲಿಯನ್. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಭಾರತ ಘೋಷಣೆ ಮಾಡಿದ್ದ ಬಜೆಟ್ಗಿಂತಲೂ ಸುಮಾರು $6 ಬಿಲಿಯನ್ ವೆಚ್ಚವನ್ನು ಹೆಚ್ಚು ಮಾಡಿಕೊಂಡಿದೆ. ಆದರೆ ಚೀನಾ ಜಗತ್ತಿಗೆ ಹೇಳ್ಕೊಂಡ ಹಾಗೆ 260ರಿಂದ 290 ಬಿಲಿಯನ್ ಡಾಲರ್ಗಳು ಖರ್ಚು ಮಾಡಬೇಕಾದ ಜಾಗದಲ್ಲಿ $252 ಬಿಲಿಯನ್ ಖರ್ಚು ಮಾಡೋ ಮೂಲಕ ತನ್ನ ನಿಗದಿತ ಬಜೆಟ್ಗಿಂತಲೂ ಕಡಿಮೆ ಖರ್ಚು ಮಾಡಿರೋದನ್ನ ಸಿಪ್ರಿಯ ವರದಿ ತೋರಿಸ್ತಾ ಇದೆ. ಇನ್ನು ಐರೋಪ್ಯ ದೇಶಗಳ ಖರ್ಚಿನ ವಿವರವನ್ನು ನಾವು ನೋಡೋದಾದ್ರೆ ಬ್ರಿಟನ್ $59.2 ಬಿಲಿಯನ್, ಜರ್ಮನಿ, ಫ್ರಾನ್ಸ್ಗಳು ತಲಾ $53 ಬಿಲಿಯನ್ ಗಳಷ್ಟು ಹಣವನ್ನು ವೆಚ್ಚ ಮಾಡಿವೆ. ರಷ್ಯಾದ ವೆಚ್ಚ $61 ಬಿಲಿಯನ್, ಸೌದಿ ಅರೇಬಿಯಾ $57.5 ಬಿಲಿಯನ್ ಗಳನ್ನು 2020ರಲ್ಲಿ ಖರ್ಚು ಮಾಡಿದೆ. ಇನ್ನು ಒಟ್ಟು ವಿಶ್ವದ ಸೇನಾ ವೆಚ್ಚ $1981 ಬಿಲಿಯನ್ ಗಳಿಗೆ ಏರಿಕೆ ಆಗಿದೆ. 2019ಕ್ಕೆ ಹೋಲಿಸಿ ನೋಡಿದರೆ 2.6% ಏರಿಕೆಯಾಗಿರುವುದು ಇಲ್ಲಿ ಕಂಡು ಬರ್ತಾ ಇದೆ. ವಿಶ್ವದ ಬಹುತೇಕ ದೇಶಗಳ GDP ಕುಸಿತದ ನಡುವೆ ಕೂಡ ಸೇನಾ ವೆಚ್ಚ, ಆಯುಧಗಳ ಖರೀದಿ ಇದ್ಯಾವುದೂ ಕೂಡ ಕಡಿಮೆ ಏನಾಗಿಲ್ಲ, ಬದಲಿಗೆ ಏರಿಕೆಯಾಗಿದೆ ಅನ್ನೋದು ಸಿಪ್ರಿ ವರದಿಯ ಸಾರಾಂಶ. ಇನ್ನು ಇದಲ್ಲದೆ ಏಷ್ಯಾ ದೇಶಗಳ ವಿಷಯಕ್ಕೆ ನಾವು ಬರೋದಾದ್ರೆ ಇಲ್ಲಿ ಮತ್ತೊಂದು ಬಹುಮುಖ್ಯ ಹಾಗೂ ಗಮನಾರ್ಹ ಅಂಶವನ್ನ ಈ ವರದಿ ಹೇಳ್ತಾ ಇದೆ. ಅದೇನು ಅಂದ್ರೆ ಚೀನಾ ಈ ಬಾರಿ ತನ್ನ ವೆಚ್ಚದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದೆ ಅನ್ನೋದು. ಇಷ್ಟು ದಿನಗಳ ಕಾಲ ಚೀನಾ ತನ್ನ ಸೇನಾ ವೆಚ್ಚದ ಬಹುಪಾಲನ್ನ ಆಯುಧಗಳ ಅನ್ವೇಷಣೆ ಹಾಗೂ ಅಭಿವೃದ್ಧಿಯ ಮೇಲೆ ವೆಚ್ಚ ಮಾಡ್ತಾ ಇತ್ತು. ಹೀಗಾಗಿನೇ ಸಾಕಷ್ಟು ಯುದ್ಧ ವಿಮಾನಗಳನ್ನು, ಸಬ್ಮರೀನ್ಗಳನ್ನು ಚೀನಾ ತಯಾರು ಮಾಡಿತ್ತು ಮತ್ತು ಪಾಕಿಸ್ತಾನದಂಥ ದೇಶಕ್ಕೆ ಕೂಡ J-17ಗಳನ್ನು ನೀಡಿದ್ದ ಚೀನಾ ಅವುಗಳನ್ನು ಪಾಕಿಸ್ತಾನದ ಜೊತೆ ಜಂಟಿ ತಯಾರಿಕೆಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡು ಆ ಯುದ್ಧ ವಿಮಾನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಹುಡುಕೋ ಪ್ರಯತ್ನದಲ್ಲಿತ್ತು. ಅದರ ಜೊತೆಗೆ J-20 ಚೆಂಗ್ಡು ಯುದ್ಧ ವಿಮಾನಗಳು ಕೂಡ ಚೀನಾದಲ್ಲಿ ತಯಾರಾದವು. ಆದರೆ ಈ ಬಾರಿ ಚೀನಾ ತನ್ನ ಸ್ವದೇಶಿ ತಯಾರಿಕೆಯ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಿ ಆಮದು ಹೆಚ್ಚು ಮಾಡಿಕೊಳ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ಸ್ವದೇಶಿ ನಿರ್ಮಿತ ಆಯುಧಗಳು ವಿಶ್ವಮಟ್ಟದ ಸ್ಪರ್ಧೆಯನ್ನು ಎದುರಿಸುವಲ್ಲಿ ವಿಫಲವಾಗ್ತಾ ಇವೆ ಅನ್ನೋದು. ಚೀನಾದ J-17 ಅಥವಾ J-20 ಚೆಂಗ್ಡುಗೆ ವಿಶ್ವಮಟ್ಟದಲ್ಲಿ ಮಾರುಕಟ್ಟೆ ಕುದುರಿಲ್ಲ ಮತ್ತು ವಿಶ್ವಾಸಾರ್ಹತೆಯ ವಿಷಯದಲ್ಲಿ ಕೂಡ ಚೀನಾದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊರತುಪಡಿಸಿ ಜಗತ್ತಿನ ಯಾವ ದೇಶವೂ ನಂಬುತ್ತಾ ಇಲ್ಲ. ಇನ್ನು ಸಬ್ಮರೀನ್ಗಳು, ವಾರ್ಶಿಪ್ಗಳು, ಟಾರ್ಪೆಡೋಗಳನ್ನು ಬಾಂಗ್ಲಾ, ಶ್ರೀಲಂಕಾ, ಪಾಕಿಸ್ತಾನ ಸೇರಿದ ಹಾಗೆ ಒಂದಷ್ಟು ದೇಶಗಳಿಗೆ ಚೀನಾ ಮಾರಾಟ ಮಾಡಿದೆ. ಆದರೂ ಚೀನಾದ ಸೇನೆಗೆ ಸ್ವದೇಶಿ ಉತ್ಪನ್ನಗಳ ವಿಶ್ವಾಸಾರ್ಹತೆಯ ಮೇಲೆ ನಂಬಿಕೆ ಬಾರದ ಕಾರಣ
ರಷ್ಯಾದಿಂದ ಆಯುಧ ಆಮದು ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಮತ್ತು ಈ ಬಾರಿಯ ಬಜೆಟಲ್ಲಿ ಸ್ವಂತ ನಿರ್ಮಾಣದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡಿದೆ ಅನ್ನೋದು ಸಿಪ್ರಿ ಹೇಳ್ತಿರೋ ಗಮನಾರ್ಹ ಅಂಶ. ಹಾಗೆಯೇ ಭಾರತದ ವಿಷಯದಲ್ಲಿ ಕೂಡ ಇಂಥ ಒಂದಷ್ಟು ಅಂಶಗಳನ್ನು ಸಿಪ್ರಿ ಗುರುತಿಸಿದೆ. ಈ ಹಿಂದೆ ಭಾರತ ಆಯುಧಗಳನ್ನು ಖರೀದಿ ಮಾಡ್ತಾ ಇತ್ತು, ಆದರೆ ಕಳೆದ ವರ್ಷ ಖರೀದಿಯ ಪ್ರಮಾಣವನ್ನು ಕಡಿಮೆ ಮಾಡಿ ಲೀಸ್ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡಿದೆ ಅಂತ ಹೇಳ್ತಾ ಇದೆ ವರದಿ. ಅಂದ್ರೆ ಯುದ್ಧ ವಿಮಾನಗಳು, ವಾರ್ಶಿಪ್ಗಳು ಮುಂತಾದ ಭಾರಿ ಬಜೆಟ್ ಬೇಡುವ ರಕ್ಷಣಾ ಉಪಕರಣಗಳನ್ನು ಭಾರತ ಖರೀದಿ ಮಾಡ್ತಾ ಇಲ್ಲ, ಬಾಡಿಗೆ ಮೇಲೆ ತರ್ತಾ ಇದೆ, ಲೀಸ್ಗೆ ಪಡ್ಕೊಳ್ತಾ ಇದೆ. ಹೀಗೆ ಮಾಡೋದ್ರಿಂದ ನಿರ್ವಹಣಾ ವೆಚ್ಚ ಹಾಗೂ ಬಾಡಿಗೆ ಬಿಟ್ರೆ ಅದಕ್ಕೆ ಹೆಚ್ಚಿನ ಹಣ ಬಂಡವಾಳವಾಗಿ ಹೂಡಬೇಕಾದ ಅಗತ್ಯ ಇರೋದಿಲ್ಲ. ಆಯುಧಗಳ ವಿಷಯದಲ್ಲಿ ಸಾಕಷ್ಟು ಆಧುನಿಕ ತಂತ್ರಜ್ಞಾನ ಮಾರುಕಟ್ಟೆಗೆ ಬರ್ತಾ ಇರೋದ್ರಿಂದ ಒಮ್ಮೆಲೆ ಖರೀದಿಗೆ ಹೂಡುವ ಹಣ ಒಂದಷ್ಟು ಕಾಲದ ನಂತರ ವ್ಯರ್ಥ ಅನ್ನಿಸ್ಕೊಳ್ಳುತ್ತೆ. ಅದರ ಬದಲಿಗೆ ಲೀಸ್ಗೆ ಪಡೆದ್ರೆ ಬಳಸಿ ಬಾಡಿಗೆ ಕೊಟ್ಟು ಬೇಡ ಅನ್ನಿಸಿದ ಮೇಲೆ ಬೇರೆ ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ವೆಚ್ಚ ಕಡಿಮೆ ಆಗುತ್ತೆ ಅನ್ನೋದು ಭಾರತದ ಲೆಕ್ಕಾಚಾರ. ಇನ್ನು ಭಾರತ ತಾನೇ ಸ್ವದೇಶಿ ನಿರ್ಮಾಣ ಕಾರ್ಯವನ್ನು ಹೆಚ್ಚು ಮಾಡ್ತಾ ಇರೋದ್ರಿಂದ ಖರೀದಿಯ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಿದೆ ಅಂತ ಹೇಳ್ತಾ ಇದೆ ಸಿಪ್ರಿ. ಇದಲ್ಲದೆ ಮತ್ತೊಂದು ಬಹುಮುಖ್ಯ ಅಂಶ ಅಂದರೆ ಕ್ವಾಡ್ ದೇಶಗಳ ಒಟ್ಟು ವೆಚ್ಚದ ವಿವರ. ಇಲ್ಲಿ ಅಮೆರಿಕ ಒಟ್ಟು $778 ಬಿಲಿಯನ್ ಹಣವನ್ನು ಸೇನಾ ವೆಚ್ಚಕ್ಕಾಗಿ ಖರ್ಚು ಮಾಡಿದೆ. ಇದಲ್ಲದೆ ಜಪಾನ್, ಆಸ್ಟ್ರೇಲಿಯಾ ಹಾಗೂ ಭಾರತದ ವೆಚ್ಚವನ್ನು ಸೇರಿಸಿದರೆ ಇದು ಸುಮಾರು $900 ದಾಟುತ್ತೆ. ಅದರ ಜೊತೆಗೆ ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಕೂಡ ಸೇರಿಕೊಂಡ್ರೆ ಇದು $1,000 ಬಿಲಿಯನ್ ವೆಚ್ಚವನ್ನು ಮುಟ್ಟುತ್ತೆ. ಅಂದರೆ ವಿಶ್ವದ ಒಟ್ಟು ವೆಚ್ಚದ 60%ಕ್ಕೂ ಹೆಚ್ಚು ಭಾಗವನ್ನು ಈ ಕ್ವಾಡ್ ದೇಶಗಳೇ ಖರ್ಚು ಮಾಡ್ತಾ ಇವೆ. ಇನ್ನು ರಷ್ಯಾ, ಚೀನಾ, ಪಾಕಿಸ್ತಾನ್, ಇರಾನ್, ಟರ್ಕಿ ಈ ಎಲ್ಲ ದೇಶಗಳ ಒಟ್ಟು ವೆಚ್ಚವನ್ನು ಕೂಡಿಸಿದ್ರೂ ಕ್ವಾಡ್ ಮತ್ತು ಕ್ವಾಡ್ ಮಿತ್ರ ರಾಷ್ಟ್ರಗಳ ವೆಚ್ಚಕ್ಕೆ ಸಮ ಆಗಲಾರದು. ಈ ನಿಟ್ಟಲ್ಲಿ ಚೀನಾ ಕೂಟದ ವಿರುದ್ಧ ಕ್ವಾಡ್ ಕೂಟ ಆಯುಧಗಳು ಮತ್ತು ರಕ್ಷಣಾ ವಿಷಯದಲ್ಲಿ ಬಲಿಷ್ಠ ಕೂಟವಾಗಿ ಬೆಳೆದು ನಿಲ್ತಾ ಇದೆ ಅನ್ನೋದು ಸಿಪ್ರಿಯ ಗಮನಿಸಬೇಕಾದ ಅಂಶಗಳ ಪೈಕಿ ಒಂದು. ಇವು ಸಿಪ್ರಿ ವರದಿಯಲ್ಲಿ ನಮಗೆ ಸಿಗ್ತಾ ಇರೋ ಒಂದಷ್ಟು ಅಂಶಗಳು. ಹಾಗಂತ ಕ್ವಾಡ್ ಕೂಟ ಅತ್ಯಂತ ಬಲಿಷ್ಠವಾಗಿ ಜಗತ್ತಿನ ಅತಿದೊಡ್ಡ ಶಕ್ತಿಯಾಗಿ ಬೆಳೀತಿದೆ, ಅದರಿಂದ ಭಾರತಕ್ಕೆ ಲಾಭ ಆಗುತ್ತೆ ಅಂತ ಭಾವಿಸಿದರೆ ಸದ್ಯಕ್ಕೆ ಅದು ಖಂಡಿತ ಭ್ರಮೆ ಅಂತ ಅನ್ನಿಸ್ಕೊಳ್ಳುತ್ತೆ. ಕ್ವಾಡ್ ಅನ್ನೋದು ನ್ಯಾಟೋ ಥರದ ಕೂಟ ಅಲ್ಲ ಅಂತ ಭಾರತ ಮೊನ್ನೆ ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಇಲ್ಲಿ 4 ದೇಶಗಳು ಪರಸ್ಪರ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡಿಕೊಳ್ಳೋದಕ್ಕೆ ಒಂದುಗೂಡಿವೆಯೇ ಹೊರತು ಇದು ನ್ಯಾಟೋ ಥರದ ಸೇನಾ ಕೂಟ ಅಲ್ಲ. ಇನ್ನು ಇದಕ್ಕಿಂತ ಮುಖ್ಯ ವಿಷಯ ಅಂದರೆ ಕ್ವಾಡ್ ದೇಶಗಳ ನಡುವೆ ಈವರೆಗೆ ಸರಿಯಾದ ಸಮನ್ವಯ ಕೂಡ ಸಾಧ್ಯವಾಗಿಲ್ಲ. ಇಲ್ಲಿ 4 ಪ್ರಜಾಪ್ರಭುತ್ವ ದೇಶಗಳು ಒಂದುಗೂಡಿವೆ, ಆದರೆ 4 ದೇಶಗಳ ನಡುವೆ ಸಾಕಷ್ಟು ಅಭಿಪ್ರಾಯ ಭೇದಗಳು ಕೂಡ ಇವೆ. ಭಾರತ, ಜಪಾನ್, ಆಸ್ಟ್ರೇಲಿಯಾಗಳು ಹೇಗೋ ಹೊಂದಾಣಿಕೆ ಮಾಡಿಕೊಂಡು ಬಿಡಬಹುದು, ಆದರೆ ಅಮೆರಿಕಾದ ಡೆಮಾಕ್ರೆಟಿಕ್ ಪಕ್ಷದ ನಿಲುವುಗಳಿಗೂ ಭಾರತದಲ್ಲಿನ ಸರ್ಕಾರದ ನಿಲುವುಗಳಿಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇವೆ. ಭಾರತಕ್ಕೆ ಕೂಡ ಒಂದಷ್ಟು ಮಹತ್ವಾಕಾಂಕ್ಷೆಗಳಿವೆ. ಅಮೆರಿಕಾದ ದೊಡ್ಡಣ್ಣನ ನೀತಿಯನ್ನು ಎಲ್ಲ ಸಂದರ್ಭಗಳಲ್ಲೂ ಭಾರತ ಒಪ್ಪೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಏಷ್ಯಾದ ವಾತಾವರಣವನ್ನು ಮತ್ತು ಇಲ್ಲಿನ ತನ್ನ ಹಳೆಯ ಮೈತ್ರಿಗಳನ್ನು ಭಾರತ ಗೌರವಿಸಲೇಬೇಕಾಗತ್ತೆ. ಬ್ರಿಕ್ಸ್ ಕೂಟವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗೋದಿಲ್ಲ. ಅಮೆರಿಕ ಯಾರ ಮೇಲೆಲ್ಲ ನಿರ್ಬಂಧಗಳನ್ನು ವಿಧಿಸುತ್ತೋ ಅವರೆಲ್ಲರನ್ನ ಕೈ ಬಿಡಬೇಕು ಅಂತಂದರೆ ಅದು ಭಾರತಕ್ಕೆ ಸಾಧ್ಯವಾಗದ ಮಾತು. ಯಾಕೆಂದರೆ ಇಲ್ಲಿ ಭಾರತ ತನ್ನ ಲಾಭವನ್ನು ಕೂಡ ಗಣನೆಗೆ ತಗೋಬೇಕಾಗತ್ತೆ. ಇನ್ನು ಅಮೆರಿಕ ಸದಾಕಾಲ ಪ್ರದರ್ಶಿಸಿಕೊಂಡು ಬರ್ತಾ ಇರೋದು ತನ್ನ ಯಥಾ ಪ್ರಕಾರದ ದ್ವಿಮುಖ ನೀತಿಯನ್ನ. ಬಿಡನ್ ಸರ್ಕಾರ ಚೀನಾದ ವಿರುದ್ಧದ ತಂತ್ರಗಾರಿಕೆಗೆ ಭಾರತ ಬೇಕು ಅಂತ ಬಯಸುತ್ತೆ ಹೊರತು ಭಾರತದ ಜೊತೆಗಿನ ಬೇಷರತ್ ಮೈತ್ರಿಯನ್ನಂತೂ ಅಲ್ಲ. ಇನ್ನು ಯಾವ ವಿದೇಶಿ ಸಂಬಂಧಗಳು ಕೂಡ ಬೇಷರತ್ತಾಗಿ ಇರೋದಿಲ್ಲ. ಹೀಗಾಗಿ ಕ್ವಾಡ್ ಅನ್ನೋದು ಒಂದು ತಾತ್ಕಾಲಿಕ ಕೂಟದಂತೆ ಇವತ್ತಿಗೂ ಭಾಸವಾಗ್ತಾ ಇದೆ. ಅದಕ್ಕೆ ದೀರ್ಘಕಾಲೀನ ಯೋಜನೆಯನ್ನು ಯಾರೂ ಕೂಡ ನಿಗದಿ ಮಾಡಿಲ್ಲ. ಹೀಗಾಗಿನೇ ಕ್ವಾಡ್ ದೇಶಗಳ ಒಟ್ಟು ಸೇನಾ ಬಜೆಟ್ ಎಷ್ಟೇ ಆದರೂ ಕೂಡ ಅದು ಭಾರತಕ್ಕೆ ಲಾಭ ತಂದುಕೊಡುತ್ತೆ ಅಂತ ಹೇಳೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಧ್ಯ ಆಗೋದಿಲ್ಲ. ಇನ್ನು ರಷ್ಯಾ ಹಾಗೂ ಭಾರತದ ರಕ್ಷಣಾ ವೆಚ್ಚಗಳು. ರಷ್ಯಾಗೆ ಹೋಲಿಸಿದರೆ ಭಾರತದ ರಕ್ಷಣಾ ವೆಚ್ಚ ಹೆಚ್ಚಾಗೇ ಇದೆ. ಆದರೆ ರಕ್ಷಣಾ ಉಪಕರಣಗಳ ತಯಾರಿಕೆಯ ಹೂಡಿಕೆಯಲ್ಲಿ, ರಿಸರ್ಚ್ ಮತ್ತು ಡೆವಲಪ್ಮೆಂಟಲ್ಲಿ ರಷ್ಯಾಗೆ ಹೋಲಿಸಿದರೆ ಭಾರತ ತುಂಬಾನೇ ಹಿಂದೆ ಬಿದ್ದಿದೆ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮಲ್ಲಿನ ರಕ್ಷಣಾ ಬಜೆಟಿನ ಬಹುಪಾಲು ಹಣ ವೇತನ, ಪಿಂಚಣಿಗಳಿಗೆ ಖರ್ಚಾಗ್ತಾ ಇದೆ ಅನ್ನೋದು. ಅದನ್ನು ಕಡಿಮೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಆದರೆ ಭಾರತ ತನ್ನ GDPಯನ್ನು ಹೆಚ್ಚು ಮಾಡ್ಕೋಬೇಕು, ರಕ್ಷಣಾ ವೆಚ್ಚಗಳನ್ನು ಇನ್ನಷ್ಟು ಏರಿಕೆ ಮಾಡಬೇಕು ಮತ್ತು ಸ್ವದೇಶಿ ತಯಾರಿಕೆಗೆ ಇನ್ನೂ ಹೆಚ್ಚಿನ ಆದ್ಯತೆ ಮತ್ತು ಮಹತ್ವವನ್ನು ಕೊಡಬೇಕು. ಇಲ್ಲಿ ಔಷಧ ಬೇಕಾದ ಸಮಯದಲ್ಲಿ ಆಯುಧಗಳ ಮೇಲೆ ಖರ್ಚು ಮಾಡಬೇಕಾ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡಬಹುದು. ಔಷಧಿನೂ ಬೇಕು, ಆಯುಧ ಕೂಡ ಬೇಕು. ಆಯುಧ ತಯಾರಿ ಅಂದರೆ ಅದು ಸಾಕಷ್ಟು ಸ್ಟಾರ್ಟಪ್ಗಳಿಗೆ
ಮತ್ತು ಸಾಕಷ್ಟು ಉದ್ಯಮಿಗಳಿಗೆ ಕೆಲಸವನ್ನು ಕೊಡುತ್ತೆ. ಅದರಿಂದ ಒಂದಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಇನ್ನು ಭಾರತದಲ್ಲಿ ನಾವೀಗ ನೋಡ್ತಾ ಇರೋ ಪರಿಸ್ಥಿತಿ ಇದೆಯಲ್ಲ, ಇದು ನಮ್ಮಲ್ಲಿ ಔಷಧಗಳಿಲ್ಲದೆ ಬಂದಿರೋದಲ್ಲ, ಪರಿಸ್ಥಿತಿಯ ನಿರ್ವಹಣೆ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕೆ ಉಂಟಾಗಿರೋ ಸಮಸ್ಯೆ ನಮ್ಮದು. ಅದಕ್ಕೆ ಆಳುವವರ ಅಸಮರ್ಥತೆ, ಆಳಿಸಿಕೊಳ್ಳುವವರ ನಿರ್ಲಕ್ಷ್ಯಗಳು ಕಾರಣವೇ ಹೊರತು ಬೇರಿನ್ನೇನೂ ಅಲ್ಲ. ಗೆಳೆಯರೆ, ಇದು ಸಿಪ್ರಿ ವರದಿ ಮತ್ತು ಅದರ ಕುರಿತಾದ ಒಂದಷ್ಟು ಹೆಚ್ಚುವರಿ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಮಾಸ್ಕು, ಶುಚಿತ್ವ, ಸಾಮಾಜಿಕ ಅಂತರಗಳನ್ನು ಮರೆಯೋದಕ್ಕೆ ಹೋಗಬೇಡಿ. ಅನಗತ್ಯವಾಗಿ ಹೊರಗೆ ಬರೋದಕ್ಕಂತೂ ಹೋಗಲೇಬೇಡಿ. ನಿಮ್ಮ ಕುಟುಂಬದ ಆರೋಗ್ಯ ಕಾಪಾಡಿಕೊಳ್ಳೋ ಮೂಲಕ ಈ ದೇಶದ ಆರೋಗ್ಯವನ್ನು ಕಾಪಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.